ಪ್ರೀತಿಯ ವೀಕ್ಷಕರೇ, ನಮಸ್ಕಾರ. ನಾನು ಇವತ್ತು ಹೇಳಕ್ ಹೊರಟಿರೋ ವಿಷಯ ಏನಪ್ಪಾ ಅಂದ್ರೆ, ಕೇಂದ್ರ ಚುನಾವಣಾ ಆಯೋಗ ಎಲ್ಲಾ ರಾಜ್ಯದಲ್ಲೂ SIR ಪ್ರಕ್ರಿಯೆಯನ್ನು ಮುಂದುವರಿಸಿದೆ. ವೀಕ್ಷಕರೇ, ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ಚುನಾವಣಾ ಆಯೋಗ SIR ಪ್ರಕ್ರಿಯೆಯನ್ನು ಮುಂದುವರಿಸಿದೆ. ಆದರೆ ನಮ್ಮ ರಾಜ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ಚೆಲ್ಲೆಹಣ್ಣು ತಿನ್ನಿಸಿದೆ. ಹೌದು ವೀಕ್ಷಕರೇ, ರಾಮನಗರ ಜಿಲ್ಲೆ ಅಂದರೆ ಈಗಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ, ಅದು ಕಾಂಗ್ರೆಸ್ ಇರುವ MLAಗಳ ಜಾಗದಲ್ಲಿ SIR ಪ್ರಕ್ರಿಯೆಯನ್ನು ಒಂದು ಚೌಟರಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಎಸ್ ವೀಕ್ಷಕರೇ, SIR ಪ್ರಕ್ರಿಯೆ ಅಂದ್ರೆ ಮನೆ ಮನೆಗೆ ತೆರಳಿ ಅಲ್ಲಿನ ಮತದಾರರ ಗುರುತಿನ ಚೀಟಿಯನ್ನು ಪರಿಶೀಲಿಸಿ, ಅಲ್ಲಿ ಇವರು ನಮ್ಮ ರಾಜ್ಯದವರ, ಇಲ್ಲಿ ಇವರು ನಮ್ಮ ದೇಶದವರ ಅಂತ ಗುರುತಿಸಿ ಈ ಮತದಾರರಾಗಿ ಪರಿವರ್ತನೆ ಮಾಡುವುದೇ SIR. ಆದರೆ DK ಶಿವಕುಮಾರ್ ಅವರ ತವರು ಜಿಲ್ಲೆ ಅಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ರಾಮನಗರ ತಾಲೂಕು ಮತ್ತೆ ಕುಣಿಗಲ್ ತಾಲೂಕಿನಲ್ಲಿ, ಅಂದರೆ ರಾಮನಗರ ತಾಲೂಕಿನಲ್ಲಿ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಇದ್ರೆ, ಕುಣಿಗಲ್ ತಾಲೂಕಿನಲ್ಲಿ DK ಶಿವಕುಮಾರ್ ಅವರ ಸಂಬಂಧಿ ರಂಗನಾಥ್ ಅವರಿದ್ದಾರೆ. ಇವರೆರಡೂ ಕ್ಷೇತ್ರಗಳಲ್ಲಿ ಬ್ರದರ್ಸ್ ಅಂದರೆ DK ಶಿವಕುಮಾರ್ ಅವರ ಬ್ರದರ್ಸ್ಗೆ ತುಂಬಾ ಗಿಫ್ಟ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಅವರ ಮನೆ ಮನೆಗೆ ತೆರಳಿ SIR ಮಾಡಬೇಕಿದ ಅಧಿಕಾರಿಗಳು ಒಂದು ಚೌಟರಿಯಲ್ಲಿ ಅವರನ್ನು ಕರೆಸಿಕೊಂಡು SIR ಮಾಡುತ್ತಿದ್ದಾರೆ. ವೀಕ್ಷಕರೇ ಗಮನಿಸಿ. ವೀಕ್ಷಕರೇ, ನನ್ಗೆ ಈಗ ಒಂದು ಡೌಟ್ ಸ್ಟಾರ್ಟ್ ಆಗ್ತಾ ಇದೆ. ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲುವುದಕ್ಕೆ ಇದೇ ಬ್ರದರ್ಸ್ ಕಾರಣವಾದ್ರ? ಅಂದರೆ ಬಾಂಗ್ಲಾದೇಶದಿಂದ ಬಂದಂತ ಸಮುದಾಯದವರು ಕಾರಣವಾದ್ರ? DK ಶಿವಕುಮಾರ್ ಆದೇಶಕ್ಕೆ ಅಧಿಕಾರಿಗಳು ಒಂದು ಚೌಟರಿಯಲ್ಲಿ ಅವರನ್ನೇ ಕರೆಸಿ SIR ಪ್ರಕ್ರಿಯೆ ಈ ತರ ನಡೀತಾ ಇರಬೇಕಾದ್ರೆ ಚುನಾವಣಾ ಆಯೋಗ ಏನ್ ಮಾಡ್ತಾ ಇದೆ? ಎಸ್ ವೀಕ್ಷಕರೇ, ಇಲ್ಲೊಂದು ಡೌಟ್ ಸ್ಟಾರ್ಟ್ ಆಗ್ತಾ ಇದೆ. ಚುನಾವಣಾ ಆಯೋಗ ಕಣ್ಣು ಮುಚ್ಚಿ ಕುಳಿತಿದ್ಯಾ? ಅಂದರೆ ಬಾಂಗ್ಲಾದೇಶದವರು ಮತ್ತೆ ಬಾಂಗ್ಲಾದೇಶಕ್ಕೆ ಹೋಗಲ್ವಾ? ಇಲ್ಲೇ ಕರ್ನಾಟಕದಲ್ಲಿ ಉಳಿದು ತನ್ನ ವೋಟರ್ ಐಡಿಯನ್ನು ಪಡೆದು ಇಲ್ಲಿ ಶಾಶ್ವತವಾಗಿ ಉಳಿತಾರ ಅನ್ನುವ ಭಯ. ಕಾಂಗ್ರೆಸ್ ಇದೇ SIR ಪದ್ಧತಿ ಬಗ್ಗೆ ರಾಜ್ಯದ ಜನರಿಗೆ ಅರಿವು ಮೂಡಿಸಿತ್ತು. ನಿಮ್ಮ SIR ಪ್ರಕ್ರಿಯೆಯನ್ನು ಕರೆಕ್ಟ್ ಆಗಿ ಮಾಡಿ, ನಿಮ್ಮ ಓಟನ್ನು ನೀವು ಪಡೆದುಕೊಳ್ಳಿ ಅಂತ. ಆದ್ರೆ ಇದೇ ರಾಜ್ಯ ಸರ್ಕಾರದ DK ಶಿವಕುಮಾರ್ ತವರು ಕ್ಷೇತ್ರದಲ್ಲಿ ಈ ತರ ಅನ್ಯಾಯ ಯಾವ ಕಾನೂನು ಕ್ರಮ ತಗೋತಾರೆ? DK ಶಿವಕುಮಾರ್ ಅವರೇ, SIR ಪ್ರಕ್ರಿಯೆಗೆ ನಿಮ್ಮ ಅಧಿಕಾರಿಗಳು ನಿಮ್ಮ ಆದೇಶದ ಮೇರೆಗೆ ಈ ತರ ಮಾಡ್ತಾ ಇದ್ದಾನೆ? ಇಲ್ಲ ಅಂದ್ರಲ್ಲಿ ಕೂಡಲೇ ಯಾರು ಈ ತರ ಭಾಗಿಯಾಗಿದ ಅಧಿಕಾರಿಗಳನ್ನು ನೀವು ಕೂಡಲೇ ಕೆಲಸದಿಂದ ವಜಾ ಮಾಡಬೇಕು. ಯಾಕೆ ಅಂದ್ರೆ SIR ಪ್ರಕ್ರಿಯೆ ನಮ್ಮ ದೇಶದ ನಮ್ಮ ಹಕ್ಕನ್ನು ಪಡೆದುಕೊಳ್ಳುವಂತ ಒಂದು ಗ್ಯಾರಂಟಿ. ಇದನ್ನ ಬೇಕಾಬಿಟ್ಟಿ ಮಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಈ ಕೂಡಲೇ ಸರ್ಕಾರದಿಂದ ವಜಾ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದೀವಿ. ವೀಕ್ಷಕರೇ, ಇನ್ನೊಂದು ವಿಷಯ ನೋಡಿ, SIR ಅಲ್ಲಿ ಪಾಲ್ಗೊಂಡಿರುವಂತ ಅಧಿಕಾರಿಗಳು ಎಷ್ಟು ದೌಲತ್ತಲ್ಲಿ ಮಾತಾಡ್ತಾರೆ ಅಂದ್ರೆ, ನೋಡಿ ನೀವು ಈ ತರ ಮಾಡ್ತಾ ಇರೋದು ತಪ್ಪು, ನೋಡಿ ಇದನ್ನ ನಾವು ತಹಸೀಲ್ದಾರರಿಗೆ ಕಂಪ್ಲೇಂಟ್ ಮಾಡ್ತೀವಿ ಅಂದ್ರೆ ಒಂದು ಅಧಿಕಾರಿ ಹೇಳ್ತಾರೆ, ನೀವು ಬೇಕಾದ್ರೆ ಮಾಡ್ಕೊಳ್ಳಿ, ನಮ್ಗೇನ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಾನು ತಹಸೀಲ್ದಾರ್ ಕಂಪ್ಲೇಂಟ್ ಮಾಡ್ತೀನಿ ಮೇಡಮ್. ನೋಡಿ, ರಾಜ್ಯ ಸರ್ಕಾರದ ಅಲ್ಲಿನ MLAಗಳ ಸಪೋರ್ಟ್ ಎಷ್ಟು ಇರ್ಬೋದು. ಈ ಸಪೋರ್ಟ್ ಇದ್ದೇನೆ ಇದು ಅಧಿಕಾರಿ ಇಷ್ಟು ಮಾತಾಡಕ್ ಸಾಧ್ಯ. ಇಲ್ಲ ಅಂದ್ರೆ ಯಾವ ಅಧಿಕಾರಿನೂ ಈ ಹಿಂದೆ ಮಾತಾಡಕ್ ಸಾಧ್ಯ ಇಲ್ಲ. ಹಾಗೂ ಕೇಂದ್ರ ಚುನಾವಣಾ ಆಯೋಗ ಮತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ನಮ್ಮ ಕಡೆಯಿಂದ ಒಂದು ಮನವಿ. ಏನಪ್ಪಾ ಅಂದ್ರೆ, ರಾಮನಗರ ಜಿಲ್ಲೆ ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಈ ಕೂಡಲೇ SIR ಪ್ರಕ್ರಿಯೆಯನ್ನು ರದ್ದು ಮಾಡಿ ಒಳ್ಳೆಯ ಅಧಿಕಾರಿಗಳು, ಬೇರೆ ರಾಜ್ಯದ ಇಲ್ಲ ಬೇರೆ ಜಿಲ್ಲೆಯ ಅಧಿಕಾರಿಗಳನ್ನು ಕರೆತಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ SIR ಪದ್ಧತಿಯನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಯಾಕಂದರೆ ಇದೇ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಧಿಕಾರಿಗಳನ್ನು ಹಾಕಿದರೆ ಮತ್ತೆ SIR ಹಳ್ಳ ಹಿಡಿಯುವುದು ಗ್ಯಾರಂಟಿ. ಇದಕ್ಕೆ ಚುನಾವಣಾ ಆಯೋಗ ಮತ್ತೆ ಕೇಂದ್ರ ರಾಜ್ಯ ಚುನಾವಣಾ ಆಯೋಗ
ಎರಡು ಗಮನಹರಿಸಬೇಕೆಂದು ಕೇಳಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.